ಹಾಗಿದ್ರೆ ಗುತ್ತಿಗೆದಾರರು ಏನೇನ್ ಆರೋಪಗಳನ್ನು ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಅಧಿಕಾರಾವಧಿಯಲ್ಲಿ ಗುತ್ತಿಗೆದಾರರು 40% ಕಮಿಷನ್ ಆರೋಪವನ್ನ ಮಾಡಿದ್ರು ಬಿಜೆಪಿ ಸರ್ಕಾರದ ಮೇಲೆ. ಅವರ ಆರೋಪಗಳು ಈ ರೀತಿಯಾಗಿತ್ತು. ಸೀನಿಯಾರಿಟಿಯ ವೇಳೆ ಬಿಲ್ ಪಾವತಿ ತಪ್ಪಿಸ್ತಾ ಇದ್ರು ಅನ್ನೋದು ಗುತ್ತಿಗೆದಾರರ ಆರೋಪಗಳಿದು. ಸೀನಿಯಾರಿಟಿಯ ವೇಳೆ ಬಿಲ್ ಪಾವತಿಯನ್ನು ತಪ್ಪಿಸ್ತಾ ಇದ್ರು ಅನ್ನೋದು. ಹಾಗೆಯೇ KRIDLನಿಂದ ನೇರ ಕಾಮಗಾರಿ ಟೆಂಡರ್ ಅನ್ನು ತಪ್ಪಿಸೋದು ಗುತ್ತಿಗೆದಾರರ ಮತ್ತೊಂದು ಆರೋಪ ಆಗಿತ್ತು. ನೆಕ್ಸ್ಟ್ 40% ಲಂಚ ಕೊಡಬೇಕು ಅಂತ ಹೇಳ್ತಾ ಇದ್ರು. 2019-23 ಅವಧಿಯಲ್ಲಿ ಲೋಕೋಪಯೋಗಿ ಇಲಾಖೆ, ಸಣ್ಣ ಮತ್ತು ಬೃಹತ್ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಬೃಹತ್ ಕಾಮಗಾರಿಗಳಲ್ಲಿ 40% ಕಮಿಷನ್ ಚಾಲ್ತಿಯಲ್ಲಿತ್ತು. ಅದಕ್ಕಿಂತ ಅಧಿಕವಾಗಿಯೇ ಈ ಕಮಿಷನ್ ಆಟ ಅನ್ನೋದು ನಡೀತಾ ಇತ್ತು. ಇದು ಗುತ್ತಿಗೆದಾರರ ಗಂಭೀರ ಆರೋಪ ಆಗಿತ್ತು. 40% ಲಂಚವನ್ನು ಕೊಡಲೇಬೇಕು ಎಂಬ ಆರೋಪ. ಬಿಜೆಪಿ ಅಧಿಕಾರಾವಧಿಯ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಹೇಗೆ ಲಂಚಕ್ಕೆ ಡಿಮಾಂಡನ್ನು ಮಾಡ್ತಾ ಇದ್ರು, ಎಷ್ಟು ಪರ್ಸೆಂಟನ್ನು ನಿಗದಿಪಡಿಸಲಾಗಿತ್ತು, ಹೇಗೆಲ್ಲ ವಸೂಲಿಗೆ ನಿಂತ್ಕೊಂಡಿದ್ರು ಅನ್ನೋ ವಿಚಾರಗಳು, ಯಾವ್ಯಾವ ಇಲಾಖೆ ಮುಖೇನವಾಗಿ ಲಂಚ ಬಾಕತನ ನಡೀತಾ ಇತ್ತು ಅನ್ನೋದು ಗುತ್ತಿಗೆದಾರರ ಆರೋಪದಿಂದ ಬೆಳಕಿಗೆ ಬಂದಿತ್ತು. ನಗರಾಭಿವೃದ್ಧಿ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪ್ಯಾಕೇಜ್ ಪದ್ಧತಿ ಕೈಬಿಡುವುದು, SR ದರಪಟ್ಟಿ ನಿಗದಿ, ಸ್ಟಾರ್ ರೇಟ್ ಪದ್ಧತಿ ಜಾರಿ, ಪಾರದರ್ಶಕತೆ ಕಾಪಾಡಿಕೊಳ್ಳುವಿಕೆ, KRIDLನಿಂದ ಗುತ್ತಿಗೆದಾರರಿಗೆ ನೇರವಾಗಿ ಕಾಮಗಾರಿಗಳ ನೀಡಿಕೆಯನ್ನು ತಪ್ಪಿಸುವುದು, ಇದೆಲ್ಲವೂ ಕೂಡ ಗುತ್ತಿಗೆದಾರರ ಆರೋಪಗಳು. ಇನ್ನು ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 5 ಇಲಾಖೆಗಳಲ್ಲಿ ನಡೆದ ಎಲ್ಲಾ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿದೆ ಅನ್ನೋ ಮಾಹಿತಿ ಇದು. 5 ಇಲಾಖೆಗಳಲ್ಲಿ ನಡೆದ ಎಲ್ಲಾ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. 2019-23 ನಡೆದ ಕಾಮಗಾರಿಗಳ ಬಗ್ಗೆ ತನಿಖೆಯನ್ನು ಮಾಡಲಾಗಿದೆ. ಸಾರ್ವಜನಿಕರ ದೂರು ಮತ್ತು ತಜ್ಞರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗಿದೆ ಅಂತ ಹೇಳಿ ನಾಗಮೋಹನ್ ದಾಸ್ ವರದಿಯಲ್ಲಿ ತಿಳಿಸಲಾಗಿದೆ. ಕಾಮಗಾರಿಗಳ ಸ್ಥಳಗಳು, ಲೆಕ್ಕಪತ್ರಗಳ ಪರಿಶೀಲನೆಯನ್ನ ಮಾಡಲಾಗಿದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಮೆನ್ಷನ್ ಕೂಡ ಮಾಡಲಾಗಿದೆ. ಕಾಮಗಾರಿಗಳು ಯಾವ್ಯಾವ ಸ್ಪಾಟ್ನಲ್ಲಿ ಆಯಿತು, ಹಾಗೆಯೇ ಲೆಕ್ಕಪತ್ರಗಳನ್ನು ಕೂಡ ಕೂಲಂಕುಷವಾಗಿ ನಾವು ಪರಿಶೀಲನೆಯನ್ನ ಮಾಡಿದ್ದೀವಿ ಅಂತ ಹೇಳಿ ನಾಗಮೋಹನ್ ದಾಸ್ ವರದಿಯಲ್ಲಿ ವಿಷಯಗಳನ್ನು ಪ್ರಸ್ತಾಪಿಸಿ ಆ ರಿಪೋರ್ಟನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಾಗಿದೆ.